ಏನಪ್ಪ ಏನು ಕೊಟ್ರೆ ಕ್ಯಾಶು ಬಂದಿವೆ ಚಿಕ್ಕ ಮುಂಚೆ ನೀವು ಹೇಳ್ದಂಗೆ ಮಾಡಬೇಕು. ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವಿಡಿಯೋಗೂ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನುಗೌಡ ಬೊಂಬೆನಾಡಿಂದ. ಇವತ್ತು ಭಾನುವಾರ ರಜೆ ಇರೋದ್ರಿಂದ ಸ್ವಲ್ಪ ಕೆಲಸಗಳಿದೆ. ಇವತ್ತಿನ ವಿಷಯ ಏನಂದರೆ, ಏನು ಕಾಣ್ತಾ ಇದೆಯಲ್ಲ ಜೋಳ, ಇದನ್ನು ಕಟಾವು ಮಾಡಬೇಕು. ಇದೆ ಫಸ್ಟ್ ಬ್ಯಾಚು, ಇದನ್ನು ಕಟಾವು ಮಾಡಬೇಕು. ಇದ್ರ ಜೊತೆಗೆ ಅಲ್ಲಿ ಭತ್ತ ಒಟ್ಲಾಗ್ತಾವ್ರೆ, ಅವ್ರಿಗೂ ಸ್ವಲ್ಪ ಟೀಗಿ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಬಿಟ್ಟು ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು. ಎಲ್ಲ ರೆಡಿ ಮಾಡ್ಕೋತಾವ್ರೆ ನೋಡಿ, ಇಲ್ಲಿ ಭತ್ತ ಒಟ್ಲಾಕ್ಬೇಕು, ಎಲ್ಲ ರೆಡಿ ಮಾಡ್ತಾವ್ರೆ. ಇವ್ರಿಗೂ ಟೀಗಿ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಭತ್ತ ಗಿತ್ತ ಎಲ್ಲ ತಗೊಂಬಂದು ಕೊಟ್ಬಿಟ್ಟು ನಾನು ಜೋಳ ಮುರಿಬೇಕು. ಇಲ್ಲಿ ಕಾಣಿಸ್ತದಿಲ್ಲ ಭತ್ತ ಇದ್ದೇನೆ, ಎಲ್ಲ ರೆಡಿ ಇದೆ ಭತ್ತ ನೋಡಿ. ಈ ಥರ ಮೊಳಕೆ ಬಂದಿದ್ದೆ ನೋಡಿ. ನಾವು ಆಮೇಲೆ ಟೀ ತಂದಿದ್ದೆ, ಟೀ ಬ್ರೇಕ್ ತೊಗೊಂಡು ಅವ್ರಿಗೂ ಟೀ ಹಾಕ್ಕೊಟ್ಬಿಟ್ಟು ನಾನು ಟೀ ಕುಡಿದೆ. ಅಲ್ಲಿಂದ ಎಲ್ಲ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಭತ್ತ ಹಾಕೋಕ್ಕೆ. ಯಾಕೆ ಇವರೇ ನಮ್ಮ ಕಣ್ಣಣ್ಣವರು, ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ, ಇವರು ನಮ್ಮ ಚಿಕ್ಕಪ್ಪ ಅವರು. ಈ ವ್ಯವಸಾಯದ ವಿಷಯದಲ್ಲಿ ನಾವೇನೇ ವ್ಯವಸಾಯ ಮಾಡಿದ್ರು, ವ್ಯವಸಾಯದ ವಿಷಯದಲ್ಲಿ ಮತ್ತು ಹಸುಗಳು ಹುಷಾರಿಲ್ಲ ಅಂತಾಗಿರ್ಬೋದು, ಇಲ್ಲ ಮಾರೋದು ತರೋದು ಏನೇ ವಿಷಯ ಆಗಿರ್ಬೋದು, ನಾವು ಇವ್ರ ಸಲಹೆ ತಗೋತೀವಿ. ಯಾಕೆಂದರೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ, ನಮಗೋಸ್ಕರ ಸ್ವಲ್ಪ ತಿಳುವಳಿಕೆ ಜಾಸ್ತಿ. ಅದರಿಂದಾಗಿ ಇವರ ಸಲಹೆ ತಗೋತೀವಿ. ವ್ಯವಸಾಯ ಭತ್ತ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಇವ್ರ ಸಲಹೆ ತಗೋತೀವಿ ನಾವು. ಫೈನಲ್ಲಾಗಿ ಭತ್ತ ಎಲ್ಲ ಹೆಚ್ಚಾಯಿತು, ಈ ರೀತಿ ಬಂದಿದೆ ನೋಡಿ. ಒಟ್ಲು ಟೋಟಲ್ಲು ಒಂದು 12 ಇಕ್ಲಾಗಿದೆ, ಈ ರೀತಿ ಕಾಣಿಸ್ತಾ ಇದೆ. ಇವತ್ತು ಒಂದು ಸ್ವಲ್ಪ ಮೇಲ್ಗಡೆ ಹನಿ ಬೀಳಲಿಲ್ಲ ಅಂದರೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ತೊಂದರೆ. ಸ್ವಲ್ಪ ಹನಿ ಬೀಳದೇ ಇದ್ದರೆ ಓಕೆ. ಇವತ್ತು ಫೈನಲಾಗಿ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟು ಜೋಳ ಮುರಿಯೋದಿದೆ ಪಕ್ಕದಲ್ಲೇ. ಅಲ್ಲೇ ಬೇಬಿಕಾರ್ನು ಅದೇ ಚೀಲಗಿಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ನಾವು ಬಂದಿದ್ದೆ ಜೋಳ ಮುರಿಯೋಕ್ಕೆ. ಅಲ್ಲೇ ಪಕ್ಕದಲ್ಲೇ ಇರೋದು ಬೇಬಿಕಾರ್ನು. ಜೋಳ ಮುರಿತಾ ಇದ್ರು ಹುಡುಗರು. ನಾನು ಅಲ್ಲಿಂದ ರೋಡ್ಗೆ ಬರಬೇಕು, ಸ್ವಲ್ಪ ದೂರ ಇದೆ. ಚೀಲಕ್ಕೆ ತುಂಬಿಕೊಂಡು ಫುಲ್ಲು ಅವರು ಮುರಿತಾಯಿದ್ರು. ಅಲ್ಲಿಂದ ನಾನೆಲ್ಲ ಚೀಲಕ್ಕೆ ತುಂಬಿಕೊಂಡು ರೋಡ್ಗೆ ಬರ್ತಾಯಿದ್ದೆ. ಸುಮಾರು ಒಂದು 10 ಚೀಲ ಆಯ್ತು ಇವತ್ತು. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. 10 ಚೀಲ ಇಷ್ಟಾಗಿದೆ ನೋಡಿ, ಇಷ್ಟಾಯಿತು. ಸ್ವಲ್ಪ ಗಾಡಿ ಬರೋದಿನ್ನೂ ಲೇಟು ಲೋಡ್ ಮಾಡೋಕ್ಕೆ. ಗಾಡಿ ಬರೋದಿನ್ನೂ ಲೇಟ್ ಅಂತ ಗೊತ್ತಾಯಿತು. ನಮ್ಮ ಫ್ರೆಂಡೇ ಅವನು, ಅಭಿ ಅಂತ, ಅವನಿಗೆ ಫೋನ್ ಮಾಡಿದ್ದೆ ಲೇಟು ಇನ್ನೂ ಅಂತ ಹೇಳ್ದ. ಅದಕ್ಕೆ ಅಲ್ಲಿಗೆ ಅದರಷ್ಟರಲ್ಲಿ ಸ್ವಲ್ಪ ಹೂವು ಬಂದಿದ್ದ, ಹೂವು ಕುಯ್ಯೋಣ ಅಂದ್ಬಿಟ್ಟು ಹೂವಿನ ತೋಟಕ್ಕೆ ಬಂದೆ. ಹೂವು ಪರವಾಗಿಲ್ಲ, ಹೂವು ಬರ್ತಾಯಿದೆ. ಅದನ್ನು ಹೂವನ್ನು ಕುಯ್ಕೊಂಡು ಒಬ್ಬನೇ ಕೂದಿದ್ದು, ಹೂವನ್ನು ಕುಯ್ಕೊಂಡು ಅಲ್ಲಿಂದ ನಾವು ಬಂದಿದ್ದೆ. ಸ್ವಲ್ಪ ಜೋಳ ಹೆಚ್ಚಿಸ್ಬೇಕಿತ್ತು. ಜೋಳ ಹೆಚ್ಚಿದ್ದು, ಟ್ಯಾಕ್ಟ್ರ್ ಇನ್ನೂ ಬಂದಿರಲಿಲ್ಲ, ರೋಟ್ರಿ ಓಡಿಸ್ಬೇಕಿತ್ತು. ಅಷ್ಟರಲ್ಲಿ ಅಣ್ಣವರು ಬಂದರು, ಟ್ಯಾಕ್ಟ್ರ್ ಅಣ್ಣವರು ರೋಟ್ರಿ ಹೊಡೆಯೋಕ್ಕೆ. ರೋಟ್ರಿ ಹೊಡಿತಾಯಿದ್ರು. ಇದು ಡೈರಿಲಿ ಕೊಟ್ಟಿದ್ದು ನಮಗೆ ಜೋಳ, ಮುಸ್ಕಿನ ಜೋಳ. ಹಂಗೆ ರೋಟ್ರಿ ಹೊಡಿತಾಯಿದ್ರು ಅಣ್ಣವರು. ಸರಿ ಹೊಡೀರಿ ಅಂದ್ಬಿಟ್ಟು ಅಷ್ಟರಲ್ಲಿ ಅವನು ಫೋನ್ ಮಾಡ್ದ, ಗಾಡಿ ಬರ್ತಾಯಿದ್ದೀನಿ ಅಂತ. ಅಷ್ಟರಲ್ಲಿ ಈಗ ಅಲ್ಲಿಂದ ರೋಡಿಗೆ ಬಂದೆ. ಅಷ್ಟರಲ್ಲಿ ಗಾಡಿನೂ ಬಂತು. ಗಾಡಿಗೆ ಫುಲ್ಲು ಎಲ್ಲ ನೋಡಿ, ಖಾಲಿ ಫುಲ್ ಲೋಡ್ ಮಾಡಿಬಿಟ್ಟು ಅಲ್ಲಿ ಚೀಟಿ ಕೊಡ್ತಾನೆ, ಚೀಟಿ ಬಿಲ್ ಇಸ್ಕೊಂಡು ಗಾಡಿನೂ ಹೊರಟ್ರು ಅವರು. ಅಷ್ಟರಲ್ಲಿ ಮೇವೆಲ್ಲ ಕೂದಾಕಿದ್ರು ಅಂದ್ಬಿಟ್ಟು ಬಂದೆ ಗಾಡಿ ತಗೊಂಡು. ಮೇವು ತಗೊಂಡು ನಾನು ಬಂದೆ, ಮನೆ ಕಡೆ ಹೊರಟೆ. ಅಷ್ಟರಲ್ಲಿ ಅಲ್ಲಿ ಮೊದಲೇ ಲೇಟಾಗಿತ್ತು, ಅಲ್ಲಿ ಗೇಟ್ ಬೇರೆ ಆಗಿತ್ತು. ಈ ಟ್ರೈನ್ ಹೆಂಗೆ ಅಂದರೆ, ನೆಕ್ಸ್ಟ್ ಸ್ಟೇಷನ್ನು ದಾಟೋವರೆಗೂ ಗೇಟ್ ಓಪನ್ ಮಾಡಲ್ಲ, ಆ ಥರ ಈಗ ರೂಲ್, ಹೊಸ ರೂಲು. ಸರಿ ಅಂದ್ಬಿಟ್ಟು ಮುಗಿಸ್ಕೊಂಡು ಬಂದೆ ಮನೆಗೆ. ಅಷ್ಟರಲ್ಲಿ ಬೇಬಿಕಾರ್ನ್ ಅಲ್ಲೇ ತೋಟದಲ್ಲಿ ಇವತ್ತು ಮುರಿದಿದ್ವಲ್ಲ, ಅದನ್ನೇ ಜೋಳ ತಂದಿದ್ದೆ. ಅದನ್ನೇನೋ ಬಜ್ಜಿ ಮಾಡ್ತೀನಿ ಅಂತ ನಮ್ಮಮ್ಮ, ಅದನ್ನೆಲ್ಲ ಬಿಡಿಸ್ಕೊಟ್ಟೆ. ನೋಡಿ ಈ ಥರ ಇರುತ್ತೆ, ಯಾವ ಥರ ಇರುತ್ತೆ ನೋಡಿ. ಹಂಗೆ ತಿನ್ಬೋದು, ಇದು ಹಂಗೂ ತಿನ್ಬೋದು, ಬರೀ ಹಂಗೆ ತಿನ್ಬೋದು, ಚೆನ್ನಾಗಿರುತ್ತೆ, ಏನಾಗಲ್ಲ. ಅದೇ ಬಜ್ಜಿ ಮಾಡ್ತೀನಿ ಅಂದರು, ಅದನ್ನು ಸ್ವಲ್ಪ ಬಿಡಿಸ್ತಾ ಇದೆ. ಸರಿ ಬಿಡಿಸ್ಬಿಟ್ಟು ಅದನ್ನು ಸ್ವಲ್ಪ ಬಿಸಿನೀರಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಂಡು ಅದನ್ನು ಬಜ್ಜಿ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು, ಕಡಲೆ ಹಿಟ್ಟಾಗಿರ್ಬೋದು, ಏನೇನೋ ಬೇಕು, ಅದೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದ್ರ ಜೊಳಗೆ ಡಿಪ್ ಮಾಡಿ ಎಲ್ಲ ರೆಡಿ ಐತೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ರೆಡಿ ಇದೆ. ಅಷ್ಟರಲ್ಲಿ ಎಣ್ಣೆನೂ ಕಾದಿತ್ತು, ಹಂಗೆ ಡಿಪ್ ಮಾಡಿ ಒಳಗಡೆ ಹಾಕಿದ್ರು ನೋಡಿ. ಫೈನಲಾಗಿ ಬಜ್ಜಿನೂ ರೆಡಿ, ಅದ್ರ ಜೊತೆಗೆ ಎಗ್ ಫ್ರೈಡ್ ರೈಸು ರೆಡಿ. ಟೇಸ್ಟು ಚೆನ್ನಾಗಿತ್ತು ಎರಡೂ. ಇದಾಗಿತ್ತು ನಮ್ಮ ಇವತ್ತಿನ ಕತೆ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.